ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸರಾಯ ಅಂದ್ರೆ ಪೇಜ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಪೇಜ್ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಕುರಿತಾಗಿ ರೀಸೆಂಟ್ ಆಗಿ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಪೇಜ್ ಅವರು ಟ್ರೈನಿಂಗ್ ನ ಕೂಡ ಶುರು ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಅವರು ರಾಯಲ್ ರಂಬಲ್ ರಿಟರ್ನ್ ಗೆ ಟ್ರೈನಿಂಗ್ ಮಾಡ್ತಾ ಇರಬಹುದು. ಏನೇ ಆಗ್ಲಿ, ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಗೆ ಅಷ್ಟೊಂದೇನು ಹೈಪ್ ಕಾಣಿಸ್ತಾ ಇಲ್ಲ. ಬಟ್ ನಿಜವಾಗ್ಲೂ ಪೇಜ್ ಅವರೇನಾದ್ರೂ ರಿಟರ್ನ್ ಆದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಶಾಕಿಂಗ್ ಮೂಮೆಂಟ್ ನ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚಾಟ್ ಗೇಬಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಚಾಟ್ ಗೇಬಲ್ ಅವ್ರಿಗೂ ಕೂಡ ಇಂಜುರಿ ಆಗಿತ್ತು. ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ಟ್ರೈನಿಂಗ್ ಮಾಡ್ತಾ ಇರತಕ್ಕಂತಹ ಫುಟೇಜ್ ಗಳು ಕೂಡ ಹೊರಗಡೆ ಬಂದಿತ್ತು. ಅಂಡ್ ಲಿಟರಲಿ ಅವರು ಸಿಕ್ಕಾಪಟ್ಟೆ ಜಾಕ್ಡ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಜನವರಿ 26ನೇ ತಾರೀಕಿನ ಮಂಡೇ ನೈಟ್ ಎಪಿಸೋಡಿಗೆ ಚಾಟ್ ಗೇಬಲ್ ಅವರು ಬರ್ಬೋದಂತೆ. ಎಸ್, ಆ ಒಂದು ಮಂಡೇ ನೈಟ್ ಟೊರಾಂಟೋ ಎಂದು ಆಗ್ತಾ ಇರೋದು. ಅಂಡ್ ಅಲ್ಲಿ ಡಬ್ಲ್ಯೂ ಅವರು ಚಾಟ್ ಗೇಬಲ್ ಅವರನ್ನ ಕರ್ಕೊಂಡು ಬರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ಡಬ್ಲ್ಯೂ ಅವರು ಏನಾದ್ರು ಅಲ್ಲಿಂದ ಪೋಸ್ಟ್ ಪಾನ್ ಮಾಡಿದ್ರೆ ರಾಯಲ್ ರಂಬಲ್ ಅಲ್ಲೂ ಕೂಡ ನಮಗೆ ಚಾಟ್ ಗೇಬಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಈಗಾಗಲೇ ರಾಯಲ್ ರಂಬಲ್ ಅಲ್ಲಿ ರಿಂಗ್ ಮೇಲ್ಗಡೆ ಇರ್ತಾರೆ. ಅಂಡ್ ಸಡನ್ ಆಗಿ ಚಾಟ್ ಗೇಬಲ್ ಅವರು ಕೂಡ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿ ರಾಯಲ್ ರಂಬಲ್ ಗೆ ಎಂಟ್ರಿನ ಕೊಟ್ರೆ ಇವರಿಬ್ಬರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕರೆ ಯಾವ ರೀತಿ ಇರುತ್ತೆ ಅಂತ, ಈ ರೀತಿ ಅದ್ಭುತವಾದ ಮೂಮೆಂಟ್ಸ್ ಗಳನ್ನ ಡಬ್ಲ್ಯೂ ಅವರು ಕೊಡಬಹುದು. ಅವರು ಕೂಡ ಥಿಂಕ್ ಮಾಡಿರ್ತಾರೆ, ಬಟ್ ಯಾಕೋ ಗೊತ್ತಿಲ್ಲ ಅವರು ಅದನ್ನ ಕೊಡೋದೇ ಇಲ್ಲ, ನಿಲ್ಲಿಸ್ಬಿಡ್ತಾರೆ. ನೋಡೋಣ ಈ ರೀತಿ ಮೂಮೆಂಟ್ಸ್ ಗಳು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ 2026ರ ರಾಯಲ್ ರಂಬಲ್ ನ ಬೆಟ್ಟಿಂಗ್ ಆರ್ಡ್ಸ್ ಕೂಡ ಈಗ ಅಪ್ಡೇಟ್ ಆಗಿದೆ. ಸಂಪೂರ್ಣ ಆರ್ಡರ್ ನ ನೀವಿಲ್ಲಿ ನೋಡ್ತಾ ಇರಬಹುದು. ಮೊದಲು ಫೇವರೇಟ್ ಯಾರಾಗಿದ್ದಾರೆ ಅಂಡ್ ಲೀಸ್ಟ್ ಫೇವರೇಟ್ ಯಾರಾಗಿದ್ದಾರೆ ಅಂತ. ನಂಬರ್ 1 ಅಲ್ಲಿ ಆಫ್ ಕೋರ್ಸ್ ರೋಮನ್ ರೈನ್ಸ್ ಅವರ ನೇಮ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಂಬರ್ 2 ಅಲ್ಲಿ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ. ನಂಬರ್ 3 ಅಲ್ಲಿ ಸ್ಯಾಮಿ ಝೈನ್ ಅವರು ಇದ್ದಾರೆ. ನಂಬರ್ 4 ಅಲ್ಲಿ ಒಬಾ ಫೇಮಿ ಅವರು ಇದ್ದಾರೆ. ನಂಬರ್ 5 ಅಲ್ಲಿ ಗಂತರ್, ಅದಾದ್ಮೇಲೆ ಕೋಡಿ ರೋಡ್ಸ್ ಅವರು ಬಂದಿದ್ದಾರೆ. ನಂಬರ್ 6 ಗೆ ಕೋಡಿ ರೋಡ್ಸ್ ಅವರು ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಬಟ್ ಈಗಲೂ ಕೂಡ ರಾಯಲ್ ರಂಬಲ್ ನ ಕೋಡಿ ರೋಡ್ಸ್ ಅವರೇ ಏನಾದ್ರು ಗೆದ್ರೆ ನಿಜವಾಗ್ಲೂ ಕೂಡ ಪಿತ್ತ ಅಂತೂ ನೆತ್ತಿಗೆ ಖಂಡಿತವಾಗ್ಲೂ ಕೂಡ ಏರುತ್ತೆ. ಅಂಡ್ ಆಗ ನೀವು ಕೂಡ ಒಪ್ಕೋಬೇಕು, ಕೋಡಿ ರೋಡ್ಸ್ ಅವರು ಟ್ರಿಪಲ್ ಎಚ್ ಅವರು ಏನೋ ಒಂದನ್ನ ನಡೆಸ್ತಾ ಇದ್ದಾರೆ ಅಂತ. ಅದನ್ನ ಬಿಟ್ಟು ಹಾಕಿದ್ರೆ ಅದಾದ್ಮೇಲೆ ಜೇಕೋ ಫಾಟು, ಎಲೆ ನೈಟ್, ಸಿಎಂ ಪಂಕ್, ಬ್ರಾನ್ ಬ್ರೇಕರ್, ರ್ಯಾಂಡಿ ಓರ್ಟನ್, ಡೊಮಿನಿಕ್ ಮಿಸ್ಟೀರಿಯೋ, ಸೆತ್ ರಾಲಿನ್ಸ್, ಕೆವಿನ್ ಓಯನ್ಸ್, ಫಿನ್ ಬ್ಯಾಲರ್, ಬ್ರಾನ್ಸನ್ ರೀಡ್, ಲೋಗನ್ ಪಾಲ್, ರಾಕ್, ಜೇ ವುಸೋ, ಕಾರ್ಮೆಲೋ ಹೈಸ್, ಕ್ರಿಸ್ ಜೆರಿಕೋ, ಕಿಟ್ ವಿಲ್ಸನ್, ಪೆಂಟಾ ಹಾಗೆ ಜೋ ಎಂಡ್ರಿ ಅವರ ನೇಮ್ಸ್ ಗಳು ಕೂಡ ಇದೆ. ಬಟ್ ಟಾಪ್ 5 ನ ನಾವು ಕನ್ಸಿಡರ್ ಮಾಡಿದ್ರೆ ನಂಬರ್ 1 ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಇದ್ದಾರೆ. ನಂಬರ್ 2 ಅಲ್ಲಿ ಬ್ರಾನ್ ಬ್ರೇಕರ್, ನಂಬರ್ 3 ಅಲ್ಲಿ ಸ್ಯಾಮಿ ಝೈನ್, ನಂಬರ್ 4 ಅಲ್ಲಿ ಒಬಾ ಫೇಮಿ, ಹಾಗೆ ನಂಬರ್ 5 ಅಲ್ಲಿ ಗಂತರ್ ಅವರ ನೇಮ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಷ್ಟು ಜನರಲ್ಲೇ ಯಾರಾದ್ರೂ ಒಬ್ರು 2026ರ ರಾಯಲ್ ರಂಬಲ್ ನ ವಿನ್ ಆಗ್ತಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಿಸ್ಟರಿ ಮ್ಯಾನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಪಾಲಿಮಿನ್ ಅವರು ತನ್ನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿಸ್ತಾರೆ. ಅಂಡ್ ಆ ಒಂದು ಫೋನ್ ಬಂದಿದ್ ಕೂಡಲೇ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವರ ಬಳಿ ಹೋಗಿ ಬ್ರಾನ್ ಬ್ರೇಕರ್ ಅವ್ರನ್ನ ನೆಕ್ಸ್ಟ್ ಮಂಡೇ ನೈಟ್ ಆಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಲೋಗನ್ ಪಾಲ್ ಹಾಗೆ ಪಾಲಿಮಿನ್ ಅವರ ಮಾತುಕತೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಪಾಲಿಮಿನ್ ಅವ್ರನ್ನ ಕೇಳ್ತಾರೆ, ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿದವರು ಯಾರು ಅಂತ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಲೋಗನ್ ಪಾಲ್ ಅವರಿಗೆ ಹೇಳ್ತಾರೆ, ಯಾವ ವ್ಯಕ್ತಿಯಿಂದ ಯಾರು ಕೂಡ ಫೋನ್ ಬರಬಾರ್ದು ಅಂತ ಅನ್ಕೋತಾರೋ ಆ ವ್ಯಕ್ತಿನೇ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿದ್ದು ಅಂತ. ಅಂಡ್ ಆಗ ನಮ್ಮ ಲೋಗನ್ ಪಾಲ್ ಅವರು, ಹೌದಾ ಹಾಗಾದ್ರೆ ಅದು ಟ್ರಿಪಲ್ ಎಚ್ ಅಂತ ಕೇಳಿದಾಗ ಟ್ರಿಪಲ್ ಎಚ್ಗೂ ಕೂಡ ಆ ವ್ಯಕ್ತಿಯಿಂದ ಫೋನ್ ಬಂದ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಲೋಗನ್ ಪಾಲ್ ಅವರು ಆ ವ್ಯಕ್ತಿನ ಬಿಗ್ ಮ್ಯಾನ್ ಅಂತ ರೆಫರ್ ಮಾಡ್ತಾರೆ. ಅಂಡ್ ಸ್ವಲ್ಪ ಜನ ಬ್ರಾಕ್ ಲೆಸ್ನರ್ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ರಾಕ್ ಅವರು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈಗ ಪ್ರಾಬಬ್ಲಿ ಆ ಒಂದು ನೇಮು ವಿನ್ಸ್ ಮಿಕ್ಮ್ಯಾನ್ ಅವ್ರದ್ದು ಕೂಡ ಆಗಿರಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಹೇಳಿದ್ರು ತನ್ನದೇ ಆದ ಪಾಡ್ಕಾಸ್ಟ್ ಅಲ್ಲಿ, ವಿನ್ಸ್ ಮಿಕ್ಮ್ಯಾನ್ ಅವರು ಡಬ್ಲ್ಯೂ ಗೆ ಬರ್ತಾರೆ ಅಂತ ನನಗೆ ಅನ್ಸುತ್ತೆ. ಡಬ್ಲ್ಯೂ ಗೆ ಬಂದು ಹಾಲ್ ಆಫ್ ಫೇಮ್ ಗೆ ಇನ್ವಾಲ್ವ್ ಕೂಡ ಅವರು ಆಗಬಹುದು ಅಂತ ಅನ್ಸುತ್ತೆ ಅಂತ. ಅಂಡ್ ಡಬ್ಲ್ಯೂ ರಿಯಲ್ ಬಾಸ್ ವಿನ್ಸ್ ಮಿಕ್ಮ್ಯಾನ್. ಅಂಡ್ ಪ್ರಾಬಬ್ಲಿ ಪಾಲಿಮಿನ್ ಅವರು ವಿನ್ಸ್ ಮಿಕ್ಮ್ಯಾನ್ ಅವರ ಕೈಯಿಂದಾನೆ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಕಾಲ್ ನ ಮಾಡಿಸಿರಬಹುದು ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ರಾಕ್, ಬ್ರಾಕ್ ಲೆಸ್ನರ್ ಹಾಗೆ ವಿನ್ಸ್ ಮಿಕ್ಮ್ಯಾನ್, ಸದ್ಯಕ್ಕೆ ಈ 3 ನೇಮ್ಸ್ ಗಳು ಡಿಸ್ಕಸ್ ಆಗ್ತಾ ಇದೆ. ಆ ಮಿಸ್ಟ್ರಿ ಕಾಲರ್ ಇವರಲ್ಲೇ ಯಾರಾದ್ರೂ ಒಬ್ರು ಆಗಿರಬಹುದು ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಅಂಡ್ ಫೈನಲಿ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ನಾಳೆ ಬೆಳಿಗ್ಗೆ 6:00 ನೋಡೋದಕ್ಕೆ ಸಿಗುತ್ತೆ. ಸೊ ಮಧ್ಯರಾತ್ರಿ ಎದ್ದು ನೋಡುವಂತಹ ಜಂಜಾಟ ತಪ್ಪಿತು ಅಂತಾನೆ ಹೇಳ್ಬೇಕು. ಎಸ್, ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಎಜೆ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ವಿಡಿಯೋನ ಪೋಸ್ಟ್ ಮಾಡಿ ಎಜೆ ಸ್ಟೈಲ್ ಅವರನ್ನ ಸ್ಮ್ಯಾಕ್ ಡೌನ್ ಗೆ ಕರೀತಾರೆ. ನೀನು ನಿನ್ನ ಕರಿಯರ್ ನ ರಾಯಲ್ ರಂಬಲ್
ಅಲ್ಲಿ ಆನ್ ದ ಲೈನ್ ಇಟ್ಟಿದ್ಯಾ. ಅದಕ್ಕಿಂತ ಮುಂಚೆ ನೀನ್ ಯಾಕೆ ಸ್ಮ್ಯಾಕ್ ಡೌನ್ ಗೆ ಬರಬಾರ್ದು, ನನ್ನ ಜೊತೆ ಮಾತಾಡಬಾರ್ದು? ಅಫ್ಕೋರ್ಸ್ ನೀನು ಬರ್ತೀಯಾ ಅಂತ ಗೊತ್ತು, ಯಾಕಂದ್ರೆ ಸ್ಮ್ಯಾಕ್ ಡೌನ್ ಇಸ್ ದ ಹೌಸ್ ದಟ್ ಎಜೆ ಸ್ಟೈಲ್ಸ್ ಬಿಲ್ಡ್ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಎಜೆ ಸ್ಟೈಲ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಎಜೆ ಸ್ಟೈಲ್ ಅವರು ಕೂಡ ಟ್ವೀಟ್ ಮಾಡೋದ್ರ ಮುಖಾಂತರ ನಾನು ಸ್ಮ್ಯಾಕ್ ಡೌನ್ ಗೆ ಬರ್ತೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾಳೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನಿಕ್ ಆಲ್ಡಿಸ್ ಹಾಗೆ ಎಜೆ ಸ್ಟೈಲ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈಪರ್ ರ್ಯಾಂಡಿ ಓಟನ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಪ್ರೆಸೆಂಟ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಡೇಮಿಯನ್ ಪ್ರೀಸ್ಟ್ ಹಾಗೆ ಟ್ರಿಕ್ ವಿಲಿಯಮ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ. ವೈಟ್ ಸಿಕ್ಸ್ ಹಾಗೆ MFT ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೇಥನ್ ಫ್ರೇಜರ್ ಹಾಗೆ ಜಾನಿ ಗ್ಯಾರ್ಗೆನೋ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಗೆ ಒಂದು ವಿಮೆನ್ಸ್ ಟ್ರಿಪಲ್ ಥ್ರೆಡ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜೂಲಿಯಾ ಅಂಡ್ ಕಿಯಾನಾ ಜೇಮ್ಸ್ ವರ್ಸಸ್ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ವರ್ಸಸ್ ಚಾರ್ಲ್ಸ್ ಫೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ನಡುವೆ. ಅಂಡ್ ಇವರಲ್ಲಿ ಯಾರು ಗೆಲ್ತಾರೋ ಅವರು ಹೊಸ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಆಗ್ತಾರೆ. ಅಂಡ್ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ನಮ್ಮ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಗೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. 3 ಗಂಟೆ ಶೋ ಆಗಿರುತ್ತೆ. ಅಫ್ಕೋರ್ಸ್ ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಬಟ್ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಸ್ಟಫ್ಸ್ ಗಳನ್ನ ಇನ್ವಾಲ್ವ್ ಮಾಡಿದ್ರೆ ಸ್ಮ್ಯಾಕ್ ಡೌನ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ನಾಳೆ ಸ್ಮ್ಯಾಕ್ ಡೌನ್ ಹೇಗಿರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಕೂಡ ಮಿಸ್ ಮಾಡ್ಕೊಬಿಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನೂ ಕೂಡ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.